ಬಿಡು ಮಾಡ್ಕೊಂಡು ಬ್ಯಾಗ್ ಒಂದ್ ನಿಮಿಷ ಟ್ರೈನ್ ಬಗ್ಗೆ ಕುಂಭಮೇಳ ನಡೀತಾ ಇತ್ತು. ನಮ್ ಜಾಗದಲ್ಲೇ ಅಲ್ಲ, ಕಂಪಾರ್ಟ್ಮೆಂಟ್ಸ್ 4-5 ಕಂಪಾರ್ಟ್ಮೆಂಟ್ಸ್ ನ ಅವ್ರು ತೆಗೆದು ಕುಂಭಮೇಳಕ್ಕೆ ಅಡಿಷನಲ್ ಆಗಿ ಟ್ರೈನ್ಸ್ ಜೊತೆ ಬೋಗಿಗಳನ್ನ ಅಟ್ಯಾಚ್ ಮಾಡಿಸ್ತಾರೆ. ಅದು 15ರಿಂದ 21 ಡೇಸ್ ಇತ್ತು, 21 ದಿನ ಇತ್ತು ಆ ಕಾರ್ಯಕ್ರಮ. ಈಗ ವಾಪಸ್ ನಮ್ಗೆ ಮಾಡ್ಕೊಡ್ತೀನಿ ಅಂತ ನಾನು ಫಸ್ಟ್ ನೀವು ಯಾರೋ ಫೋನ್ ಮಾಡಿದಾಗ ನಾನು DRM ಹತ್ರ ಹೋಗಿದ್ದೆ. ಅವ್ರು ನೀವ್ ಏನೇ ಮಾಡಿದ್ರು ಅದು ರೂಟ್ಸ್ ಅಲ್ಲಿ ವಾಪಸ್ ತೆಗಿಯಕ್ಕಾಗಲ್ಲ. ಎಷ್ಟೊಂದ್ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಸ್ಟೇಟ್ಸ್ ಇಂದಾನು ಜಾಸ್ತಿ ಜನ ಕುಂಭಮೇಳಕ್ಕೆ ಹೋಗ್ತಾ ಇರೋದಕ್ಕೆ ಅವರು ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತ ನಾವು ಅಡಿಷನಲ್ ಕೋಚಸ್ ನ ಟ್ರೈನ್ ಕನೆಕ್ಟ್ ಮಾಡ್ಬಿಟ್ಟಿದೀವಿ ಅಲ್ಲಿ. ಅದನ್ನ ಈಗ ವಾಪಸ್ ನಮ್ದು ಕುಂಭಮೇಳ ಮುಗೀತಾ ಇದೆ, ವಾಪಸ್ ಬಂದ ಒಂದು ಟ್ರೈನ್ ಮಾತ್ರ 16 ಕೋಚ್ ಓಡ್ತಾ ಇದೆ ಮೇಡಮ್. ಅದು ಒಂದು ಬೆಳಗ್ಗೆ 6 ಗಂಟೆ 20 ನಿಮಿಷಕ್ಕೆ ಎತ್ತಾರೆ ಮಾರಿಕೊಂಬಂದ. ಆ ಒಂದು ಗಾಡಿ ಮಾತ್ರ ಬಿಟ್ಟರೆ ಸಾಕು ಮೇಡಮ್. ಆ ಟೈಮ್ 16 ಕೋಚ್ ಈಗ 12 ಕೋಚ್ ಆಗಿರೋದನ್ನ ಇನ್ನೊಂದು ಒಂದು ಗಾಡಿ ಓಡಾಡ್ತದೆ ಮೇಡಮ್. ಆ ಒಂದು ಗಾಡಿ 6:20ಕ್ಕೆ ಎತ್ತಾರಲ್ಲ ಬೆಳಗ್ಗೆ 6 ಗಂಟೆಗೆ, ಅದನ್ನ ಕಂಟಿನ್ಯೂ ಮಾಡಿದ್ರೆ ಸಾಕು ಮೇಡಮ್. ತುಂಬಾ ಜನ ನಿಂತ್ಕೊಂಡು ಹೋಗ್ತದೆ, ತುಂಬಾ ಪಾತ್ರೆಯಲ್ಲಿ ಹೋಗ್ತದೆ. ಆಯ್ತು, ಅದನ್ನ ಕಂಟಿನ್ಯೂ ಮಾಡ್ಸೋಣ, ಖಂಡಿತ ಮಾಡ್ಸೋಣ, ಖಂಡಿತ. ಇಲ್ಲಿ ಇರುತ್ತೆ ಯಾರು ಮೇಡಮ್ ನಿಮ್ಮ KGF ಇಂದ ಫೋನ್ ಮಾಡೋದು ಅಂತ ಹೇಳಿದೆ ನಾನು. ಸೀನಿಯರ್ ಮೋಸ್ಟ್ ಇಲ್ಲಿ ಇವ್ರು ಫೋನ್ ಮಾಡಿ ಅವ್ರ ಮೇಲೆ ಆವಾಜ್ ಹಾಕ್ತಾರೆ. ನಮ್ ವರ್ಕರ್ಸ್ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರ ಮೇಲೆ ನಿಮ್ಗೋಸ್ಕರ ಫೈಟ್ ಮಾಡ್ತಾ ಇರ್ತಾರೆ. ನಾನು ಹೋಗಕ್ ಮುಂಚೆ ಹೇಳ್ತಾರಲ್ಲಿ ಹೂ ಇಸ್ ಯುವರ್ ಮದ್ಲಿ ಮುತ್ತು ಮೇಡಮ್ ಅಂತ ಕೇಳ್ತಾರೆ. ಮಾಡ್ಬೇಕಲ್ಲ ಕೊಟ್ಟಿಲ್ಲ. ಇದು ಡ್ರೈನೇಜ್ ಪೈಪ್ಸ್ ಎಲ್ಲ ಮೇಲ್ಗಡೆ ಇದೆ, UGD ಕೊಟ್ಟಿಲ್ಲ ನಮ್ಮ ರೋಡ್ ಮೇಲೆ. ಇಂಡಿವಿಜುವಲ್ ಆಗಿ UGD ಕನೆಕ್ಷನ್ ಕೊಟ್ಟಿಲ್ಲ. ಕನೆಕ್ಟ್ ಆಗುತ್ತೆ ಇದು ಅಲ್ಲ ಮಾಡಲಾಗ್ತದೆ. ಮಾತಾಡ್ಬೇಕಲ್ಲ, ನಗರಸಭೆಯಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಲ್ಲ. ಇವರೇ ಮಾಡುವಾಗ ಇವರೇ ಮಾಡ್ಬೇಕು. UGD ಪ್ರೈವೇಟ್ ಆಗಿದೆ, ಕನೆಕ್ಷನ್ಸ್ ಎಲ್ಲ ಅವರೇ ತಗೋಬೇಕು. ಮ್ಯಾನ್ಯಲ್ ಕೊಟ್ಟಿಲ್ಲ, ಇದೆಲ್ಲ ನಿಮಗೆ ಬರಲ್ಲ. ಇದೆಲ್ಲ ರೋಡ್ ಪೋಲ್ ಎಲ್ಲಿದೆ, ಆ ಪೋಲ್ ಎಲ್ಲಿದೆ ಅಲ್ಲಿವರೆಗೂ ರೋಡ್ಗೆ ಬರುತ್ತೆ. ರೋಡ್ ವೈಡನಿಂಗ್ ಒಂದು ಸ್ಟ್ರೆಚ್ ಬಿಟ್ಬಿಟ್ಟಿದ್ವಿ ಅಲ್ಲಿಂದ, ನಗರಸಭೆಯಿಂದ ಈ ಕಡೆಗೆ ಆ ಸ್ಟ್ರೆಚ್ ಬಿಟ್ಟಿದ್ವಿ. ಇವಾಗ 5 crores ಗ್ರಾಂಟ್ ಅಲ್ಲಿ ರೋಡ್ ಕಂಪ್ಲೀಟ್ ಮಾಡ್ತಾ ಇದೀವಿ. ನೀವೆಲ್ಲ ಕೋಆಪರೇಟ್ ಮಾಡಬೇಕು. ಪೋಲ್ ಎಲ್ಲಿದೆ ಅದು ರೋಡ್ ಪಬ್ಲಿಕ್ ಪ್ರಾಪರ್ಟಿ ಆಗುತ್ತೆ, ನಿಮ್ಗೆ ಆಗಲ್ಲ. ರೋಡ್ ಹಾಕಿ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಪೈಪ್ಸ್ ಮೇಲ್ಗಡೆ ಇದಲ್ಲ 2 feet ಡಿಗ್ ಮಾಡ್ತಾರ ಯಾರು ಇವರು ರೋಡ್ ಅವರು ಸ್ವಲ್ಪ ಡಿಗ್ ಮಾಡ್ತಿದ್ದಾರೆ, ರೋಡ್ ಹಾಕ್ತಾರೆ. ಹೌದು, ಡ್ರೈನೇಜ್ ಪೈಪ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಅದು ರಿಲೊಕೇಶನ್ ಮಾಡಬೇಕು. ಅದಕ್ಕೆ UGD ಕನೆಕ್ಷನ್ ನೀವು ಪರ್ಮಿಷನ್ ತಗೋಬೇಕಲ್ಲ. ನೀವು ಪರ್ಮಿಷನ್ ತಗೊಂಡು ನೀವೇ UGD ಮಾಡ್ಕೋಬೇಕು, ಮೇನ್ಗೆ ಕನೆಕ್ಟ್ ಮಾಡಬೇಕು. ಮೇನ್ ರೋಡ್ ನಲ್ಲಿ ಗೌರ್ಮೆಂಟ್ UGD ಬರುತ್ತಲ್ಲ, ಮಾಡ್ಬೋದು ನಿಮ್ಗೆ. ಅಲ್ಲಿದೆ ಇಲ್ಲಿಂದ 12 length ದೂರ ಇದೆ. ಹಿಂಭಾಗದಲ್ಲಿ ಬೇರೆ ಮನೆ ಕಟ್ಟಿದ್ದಾರೆ, ಗ್ಯಾಸ್ ಕೊಟ್ಟಿಲ್ಲ. ಗ್ಯಾಸ್ ಅವ್ರದ್ದು ನನಗೆ ಗೊತ್ತಿಲ್ಲ. ನಿಮ್ಗೆ ಏನಿದೆ ರೆಸಿಡೆನ್ಷಿಯಲ್ ಆಗಿ ನಿಮ್ಮ ಅಕ್ಕಪಕ್ಕ ಇರೋ ರೋಡ್ಗೆ, ಪಬ್ಲಿಕ್ ರೋಡ್ಗೆ ಪ್ರಾಬ್ಲಮ್ ಮಾಡಕ್ಕಲ್ಲ. ರೈನ್ ವಾಟರ್ಗೆ ಏನ್ ಮಾಡ್ಬೇಕು ಮಾಡ್ತಾ ಇದ್ದಾರೆ. ರೈನ್ ವಾಟರ್ದು ನಗರಸಭೆಯವ್ರು ಮಾಡಿದ್ದಾರೆ. ಅಲ್ಲಿಂದ ಪೈಪ್ ತಗೋತೀನಿ. ರೈನ್ ವಾಟರ್ದಲ್ಲಿ ನೀವೇನು UGD ಮಾಡಕ್ಕಾಗತ್ತೆ? ಪೈಪ್ ಅಲ್ಲಿ ಪಕ್ಕದಲ್ಲಿ ಹಾಕೊಂಡು ಹೋಗ್ತೀನಿ, ಆಮೇಲೆ ಮಾಡಿ, ಅದನ್ನ ಆಮೇಲೆ ಮಾಡಿ. ರೈನ್ ವಾಟರ್ಗೆ ನಗರಸಭೆಯವ್ರು ಮಾಡ್ತಾರೆ. ಹೇಳ್ರಿ ನಿಮ್ಮ ಮಾರ್ಜಿನಲ್ಲಿ ಕಾಂಪೌಂಡ್ ಇದೆ ಅಂತ ಏನ್ ಮಾಡ್ಬೇಕು, ಬೇರೆಯವರೆಲ್ಲ ಹೇಗ್ ಮಾಡಿದ್ದಾರೆ ತಿಳ್ಕೋಬೇಕು. ನೀವು ತಿಳ್ಕೊಂಡ್ ಮಾಡಿ. ಇಟ್ ಇಸ್ ಯುವರ್ ಡ್ಯೂಟಿ. ಅವ್ರ ಜೊತೆ ಮಾತಾಡ್ಕೊಳ್ಳಿ, ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಎಲ್ಲಿವರೆಗೂ ಇದೆ ರೋಡ್, ಎಲ್ಲಿವರೆಗೂ ಬರುತ್ತೆ? ಹೈವೇಲಿ ಸ್ಟೇಟ್ ಹೈವೇ ಇದು. ಇಲ್ಲಿ ನಾವು UGD ಮಾಡಕ್ ಆಗತ್ತಾ? ಸ್ಟೇಟ್ ಹೈವೇಸ್ ಅಲ್ಲಿ ನಾವು UGD ಮಾಡಕ್ ಆಗತ್ತಾ? ಎಲ್ಲಿಂದ ರೋಡ್ ಇದೆ ಹೈವೇ? ಮಧ್ಯದಲ್ಲಿ ಸ್ಟೇಟ್ ಹೈವೇ ನಾವು UGD ನೀವು ಮಾಡಕ್ ಆಗತ್ತಾ? ನೀವು ಮಾಡಕ್ ಆಗತ್ತಾ? ನೀವು ಅವ್ರಿಗೆ ಆನ್ಸರ್ ಮಾಡಿ. ನೀವೇ ಆನ್ಸರ್ ಮಾಡಿದೀರಾ, ಡಿಪಾರ್ಟ್ಮೆಂಟ್ ಅವರು ಅಂತ ಇದಾರೆ. ಇದು ಸ್ಟೇಟ್ ಹೈವೇ ಅಂತ ಕನ್ಸಿಡರ್ ಆಗಿದೆ. ಇಲ್ಲಿಂದ ಎಷ್ಟು ದೂರ ಆಗಿದೆ? 11 ಕಿಲೋಮೀಟರ್ ಸ್ಟೇಟ್ ಹೈವೇ ಆಗಿದೆ. ಸ್ಟೇಟ್ ಹೈವೇ ಅಲ್ಲಿ ನಾವು UGD ಸರ್ವಿಸಸ್ ಕೊಡಕ್ಕಾಗತ್ತಾ?
ಸ್ಟೇಟ್ ಹೈವೇ ಯುಟಿಡಿ ಸರ್ವಿಸಸ್ ಕೊಡಕ್ಕಾಗಲ್ಲ. ಮನೆ ಮನೆಗೆ ಕೊಟ್ಟಿಲ್ಲ, ರೋಡ್ ವೈಸ್ ಮಾಡ್ಕೊಂಡು ಕೊಡೋದು ಯಾರು ಕೊಡಲ್ಲ ಫೀಸ್ ಹಾಕೋಬೇಕದು ಯಾವ ಕೈಗೆ ಹಾಕ್ತಾರ ನಿಮ್ ಮನೆ ಮುಂದೆ ಹೋಗಿ ಕೊಡ್ತಾರ ಅವರು. ಇವರು ಅಲ್ಲಿ ಪಕ್ಕದಿಂದ ಕಾಂಗ್ರೆಸ್ ಲ್ಯಾಂಡ್ ಯಾವ್ದಿದೆ? ತಗೊಂಡಿದ್ದಾರೆ ಎಲ್ಲಿದೆ ಕಾಂಗ್ರೆಸ್ ಲ್ಯಾಂಡ್ ಯಾವ್ದು? ಅವರು SR ಅವರು ರೋಡ್ ಕಟ್ಟುವಾಗ ನಮ್ಗೆ ಡೆಮಾಲಿಷ್ ಮಾಡ್ತಾರೆ. ಸೈಟ್ ಅಲ್ಲೂ ಯುಜಿಡಿ ಕನೆಕ್ಷನ್ಸ್ ಕೊಡಲ್ಲ. ನಮ್ಮ ರೋಡಲ್ಲಿ UGD ಕೊಡಲ್ಲ. ಹಿಂದೆಯಿಂದ ತಗೊಳ್ಳಿ ವೈಂಡಿಂಗ್ ಮಾಡ್ತೀವಿ. ನೀವು ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಇಲ್ಲಿ ವೈಂಡಿಂಗ್ ಮಾಡ್ತೀವಿ. ಅವ್ರೇನು ಎರಡು ಮಾಡಲ್ಲ. ಬೇಕಾದ್ರೆ ಕೆಳಗೆ ಹಾಕ್ಬೋದು. ನಾವು ರೋಡ್ ಮಾಡ್ತೀವಿ, ಯಾರು ಹಾಕೊಡೋದು ಮತ್ತೆ ಹಾಕೊಡೋದು ಕೇಳಬೇಡ. ನಾವು ರೋಡ್ ಮಾಡ್ತೀವಿ, ಅರ್ಥವರ್ಕ್ ಮಾಡಿದ್ಮೇಲೆ ಒಂದೇ ಬಿಡ್ತೀವಿ. ಬೇಕಾದ್ರೆ ಡೌನ್ ಹಾಕೋ ಹಾಕೋ. ಅದು ಬಿಟ್ಟು ನಿಮ್ಮ ಎಲ್ಲ 5-60,000 ಹಾಕಿ ಯಾರು ಹಾಕೊಡಲ್ಲ. ನಾನೇ ನಿಮ್ಗೆ ಅಪ್ರೋಚ್ ಮಾಡಿದ್ದೆ ಎಲ್ಲರೂ ಕೊಡುವಾಗ ನಮ್ಗೆ ಕೊಟ್ಟಿಲ್ಲಲ್ಲ. ರಾಜಶೇಖರ್ ಎಲ್ಲ ಮನೆ ಈಗ ನನ್ ಮುಂದೆ ಮಾರ್ಕಿಂಗ್ ಮಾಡಿ ಇವೆಲ್ಲಾನು ಕೂಡ ಬೇರೆ ಅವ್ರಿಗೆ ಮನೆಗೆಲ್ಲ notice UGD ಕೊಡಿ, connection ಮಾಡಿ. ಫ್ರೀ ಅಂದ್ರೆ ತಗೊಂಡ್ ಬಿಡ್ಬೇಕಪ್ಪ ಅದಕ್ಕೆ. ನನ್ ನಿಮ್ ಮುಂದೆ ಮನೆ ಬಂದ್ ತಗೊಂಡೋಗಲ್ಲ ಯಾರು. ನಿಮ್ ಮನೆಗೆ ತಗೊಂಡು ಮನೆಗ್ ಬಿಡಲ್ಲ ಏನೋ. ನಿಮ್ ಮನೆಗೆ ತಂದೆ ಹಾಕಿ ಬಿಡಲ್ಲ. ಹೋಗ್ತಾ ರೋಡಲ್ಲಿ ಹೋಗ್ತಾ ಇರ್ತಾರೆ ಲೈನು, ಅದು ಜಾಯಿನ್ ಮಾಡ್ಬೋದು ನೀವು. ಇಲ್ಲ ಅದು ಕೂಡ ಕನೆಕ್ಷನ್ ಗೌರ್ಮೆಂಟ್ ಇಂದಾನೆ ಲೈನ್ ಇಲ್ಲ, ಇಲ್ಲಿ ಎಲ್ಲಿ ಮಾಡ್ತಾರೆ ನಿಮ್ಗೂ. ಬಿಡಿ, ಅವ್ರಿಗೆ ಏನು ಮಾತಾಡ್ಬೇಡಿ. ಅವ್ರಿಗೆ ಕ್ಲಿಯರ್ ಇಲ್ಲಿ ಯುಜಿಡಿ ಲೈನ್ ಇಲ್ಲ. ಮೇನ್ ರೋಡ್ ಅಲ್ಲಿ ಇದು ಸ್ಟೇಟ್ ಹೈವೇ ಯುಜಿಡಿ ಕನೆಕ್ಷನ್ ಕೊಡಲ್ಲ. ರೆಸಿಡೆಂಟ್ಸ್ ಗೆ ಹಿಂದೆ ಅವಕಾಶ ಇದೆ. ನೀವು ಹಿಂದೆ ಎನ್ಕ್ರೋಚ್ ಆಗಿದ್ರೆ ಇಟ್ ಇಸ್ ಹೆಲ್ಪ್ಲೆಸ್. ನಿಮ್ ಮಿಸ್ಟೇಕ್ ಇಂದಾನೇ ಆಗಿದೆ. ಹಿಂದೆ ನೀವು ಎನ್ಕ್ರೋಚ್ ಆಗಿದ್ರೆ ಹಿಂದೆ ಪ್ರಾವಿಷನ್ ಮಾಡ್ಕೋಬೇಕು. ಯಾರು ಸ್ಟೇಟ್ ಹೈವೇ ಯುಜಿಡಿ ಕನೆಕ್ಷನ್ ಇಲ್ಲ ಹಾಕೊಳಕ್ ಆಗಲ್ಲ. 33 years ಬ್ಯಾಕ್ UGD ಸ್ಕೀಮ್ ಇದ್ದಿಲ್ಲ, ಅವಾಗ ಮನೆ ಕಟ್ಟಿರೋದು. ಇವಾಗ ನಾನು ಹೊಸ ಯಾವ್ದು ಕಟ್ಟಿಲ್ಲ. ಇವಾಗ ಹೇಳಿದಾರಲ್ಲ ಇಲ್ಲಿಂದ ಹಾಕೊಂಡು ಇಲ್ಲಿಂದ ಏನಿದೆ ಹಾಕಿ ಆಮೇಲೆ ನೋಡೋಣ. ಅದು ರೋಡ್ ಇದು ಟ್ರೈನ್ ಬಂದ್ರೆ ಇಲ್ಲೊಂದು ಮೀಟರ್ ಈಗ ರೋಡ್ ಮಾಡಿದ್ರೆ ಆಮೇಲೆ ನೋಡ್ಕೊಳ್ಳಿ. ರೋಡ್ ಬರುತ್ತೆ ಇದುವರೆಗೂ ಕೂಡ. ನಿಮ್ದು ಏನಿದೆ ಪ್ರಿಕಾಷನರಿ ಮೆಜರ್ಸ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನೀವು ಒದ್ದಾಡುವುದಿಲ್ಲ. ಅವರು 20 days ಒಳಗಡೆ ರೋಡ್ ಕಂಪ್ಲೀಟ್ ಮಾಡ್ತಾರೆ. 20 days ಒಳಗಡೆ ಅವರು ಅಲ್ಲಿ ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ನೋಡಿ ಮುಂದೆ ಇಂದಿರಾ ಕ್ಯಾಂಟೀನ್ ಮುಂದೆ ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ರೋಡ್ ಬಂದ್ರೆ ಮತ್ತೆ ಈ ರೋಡ್ ಬಂದೇ ಬರುತ್ತಲ್ವಾ ನೀವೆಲ್ಲ ಕೋಆಪರೇಟ್ ಮಾಡ್ಬೋದು. ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. PWD ಅವರು, ಬೆಸ್ಕಾಂ ಅವರು, ಅದಾದ್ಮೇಲೆ ವಾಟರ್ ಸಪ್ಲೈ ಅವರು ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಇದೆಲ್ಲಾನು ನೀವು ಇದನ್ನ ನೀವು ಇದು ಮಾಡ್ಕೊಳ್ಳಿ. ಪ್ರಾಬ್ಲಮ್ ಆಗದೆ ಇರೋ ಆ ಕಡೆಯಿಂದ ಎಂಟ್ರೆನ್ಸ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಇದು ರೋಡ್ ಮೇಡಮ್. ಫ್ಯೂಚರ್ ಅಲ್ಲಿ ಡ್ರೈನ್ ಬಂದ್ರೆ ಇನ್ನು 1 ಮೀಟರ್ ಹೋಗುತ್ತೆ. ಮಾರ್ಕರ್ తీసుకురాబోప ನಿಮ್ದೇನಿದೆ ಎಲ್ಲ ಸ್ವಲ್ಪ ಮೊದಲೇ ಮಾಡ್ಕೊಂಡು ಅವ್ರು ಅಲ್ಲಿ ಎಲ್ಲ ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಪ್ರಾಬ್ಲಮ್ ಆಗ್ತಾವಲ್ಲ.
ಸರಿ ಎತ್ತಪ್ಪ ಚಕ್ರ ಫುಟ್ಪಾತ್ ಅನ್ನ ಹೋಗ್ಬೇಡಿ, ಮನೆ ಇದೆಯಲ್ಲ ಇಲ್ಲಿ ಅಲ್ಲಿ ಫುಟ್ಪಾತ್ ಇದೆ, ಅದನ್ನ ಸ್ವಲ್ಪ ಇನ್ನ ಗೇಟ್ ಒಳಗಡೆ ಅವ್ರು ಬರ್ತಾರೆ ಮತ್ತೆ ಡೇಟ್ ಕಳಿಸ್ತಿದೆ. ಶಿಫ್ಟ್ ಆಗ್ಬೇಕು ಇವೆಲ್ಲ ನೀವ್ ಹೇಳ್ಬೇಕಲ್ವಾ, ಸ್ಪಾಟ್ ಅಲ್ಲಿ ತಾನೇ ಮಾತಾಡ್ಬೇಕು ನಾವು, ಹೌದಾ ಇಲ್ಲ? ಮಾರ್ಕಿಂಗ್ ಇಲ್ದೆ ಅವರಷ್ಟು ಅವರೇ ಮೆಷರ್ಮೆಂಟ್ ಮಾಡಿ ಮಾಡ್ಕೊಳ್ಳೋದು. ನೀವು ಮಾರ್ಕಿಂಗ್ ಮಾಡ್ಬೇಕು, ಅಫಿಷಿಯಲ್ ಆಗಿ ಮಾರ್ಕಿಂಗ್ ಮಾಡ್ಬೇಕು. ಮಾರ್ಕಿಂಗ್ ಮಾಡಿ PWD ಮಾರ್ಕಿಂಗ್ ಮಾಡಿದ್ಮೇಲೆ ಅವರು ಆ ಜಾಗಕ್ಕೆ ಬರ್ಬೇಕು, ಕೆಲಸ ಮಾಡ್ಬೇಕು. ಮಾರ್ಕಿಂಗ್ ಇಲ್ಲೂ ಮಾಡ್ಬೇಕು ರಾಜಶೇಖರ್. ನೋಡು, ನೀನ್ ಇಲ್ಲಿ ಲೋಕಲ್ ಅವರು, ನೀನ್ ಒಂದ್ಸತಿ 4 ಜನಕ್ಕೆ ಕಾಣಿಸಿದ್ರೆ PWD ಅವರು ಇಲ್ಲಿ ಬಂದಿದ್ದಾರೆ, ಮಾರ್ಕಿಂಗ್ ಮಾಡ್ತಾ ಇರ್ತಾರೆ. ಏನಾದ್ರು ಡೌಟ್ಸ್ ಬಂದ್ರೆ ಅವ್ರು ಕ್ಲಾರಿಫಿಕೇಶನ್ ಯಾರೋ ಬರ್ತಾರೆ ನಿಮ್ಮ ಆಫೀಸ್ಗೆ, ನಗರಸಭೆಗೆ ಬಂದೇ ಬರ್ತಾರೆ. ನೀವ್ ಹೇಳ್ದೆ ಹೋದ್ರೆ ಅನ್ಲೆಸ್ ಅವ್ರದ್ದು ತಪ್ಪಾಗಿದೆ, 20 ವರ್ಷ ಹಿಂದೆ ಅವ್ರು ಏನ್ ಅನ್ಕೊಂಡ್ ಮಾಡಿರ್ತಾರೋ, ಜಾಗ ಬಿಡ್ಬೇಕಾಗಿರುತ್ತೆ 3 ಅಡಿ, ಬಿಡದೆ ಮಾಡ್ಕೊಂಡಿರ್ತಾರೆ. ಇರ್ಲಿ ಬಿಡು ಕಾಂಪೌಂಡೇ ಅಲ್ವಾ, ಇರ್ಲಿ ಬಿಡು ಗೇಟೇ ಅಲ್ವಾ ಅಂತ ಮಾಡಿರ್ತಾರೆ. ಇವಾಗ ಅವ್ರನ್ನ ಕನ್ವಿನ್ಸ್ ಮಾಡ್ಕೋಬೇಕಲ್ಲ ನಾವು. ಬೇಕಾಗಿ ಅವರು ಏನ್ ತಪ್ಪು ಮಾಡಿದ್ದಾರೆ, ಮುಂದೇನು ಹಿಂದೇನು ಡ್ರೈನ್ಗೂ ಪ್ರಾವಿಷನ್ ಮಾಡ್ಕೊಳ್ದೆ, UGDಗೂ ಪ್ರಾವಿಷನ್ ಮಾಡ್ಕೊಳ್ದೆ, ಏನೋ ಒಂದು ಆಗಿರುತ್ತೆ. ಅವ್ರು ಇವತ್ತಿರೋರಲ್ಲ, ಮುಂದೆ ಯಾವಾಗೋ ತಪ್ಪಾಗಿದೆ, ಅದನ್ನ ರೀಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಬಿಟ್ಟು ಮಾರ್ಕಿಂಗ್ ಇಲ್ಲಿವರೆಗೂ ಮಾಡಿ, ಈಗ ಅವ್ರು ನಾಳೆ ಅಲ್ಲಿಂದ ಕಂಟಿನ್ಯೂಯೇಷನ್ ಮಾಡ್ತಾರಪ್ಪ, ನಾವು ಮಾರ್ಕಿಂಗ್ ಮಾಡಿದ್ರೆ ಈಸಿಯಾಗಿ ಕೆಲಸ ಮಾಡ್ಕೋತಾರೆ. ಬೆಸ್ಕಾಂ ಅವ್ರನ್ನು ಕರ್ಸ್ಬೇಕು ನೀವು ಎಲ್ಲ ಒಟ್ಟಿಗೆ. ಇಲ್ಲೇ ರೋಡಲ್ಲೇ ಮಾತಾಡೋದು, ನಾನು ಎಲ್ಲೂ ಮೀಟಿಂಗ್ ಒಳಗಡೆ ಮಾಡಲ್ಲ. ಯಾಕಂದ್ರೆ ಇವ್ರಿಗೆ ಅರ್ಥ ಆದ್ರೆ ನಾಳೆ ಬಂದು ಇವ್ರು ಕೆಲಸ ತಗೋತಾರೆ, ವಾಟರ್ ಸಪ್ಲೈ ಅವ್ರಿಗೆ ಕೆಲಸ ತಗೋತಾರೆ. ನೋಡಿ, ಇವರೇ ಡಿಸ್ಟ್ರಿಕ್ಟ್ ಸರ್ಜನ್ ಸುರೇಶ್ ಅಂತ, ಈ ರೀತಿಯ ನಿಮ್ದು ಮೇನ್ ವಾಟರ್ ಸರ್ವಿಸ್ ಇದೆಯಾ ಅಂತ ಕೇಳಿ, PWD ಅಂತ ಕೇಳಿ, ಯುವರ್ ಡ್ಯೂಟಿ. ನೀವು ಕುತ್ಕೊಂಡು ಹೋಗಿ ಮಾತಾಡಿ, ಬೋರ್ವೆಲ್ ಇದೆಯಾ ಅಥವಾ ನಮ್ಮಿಂದ ಸರ್ವಿಸಸ್ ಎಷ್ಟು ಅವರ್ ಬರುತ್ತೆ, ಎವ್ರಿ ಡೇ ಎಷ್ಟು ಪೇಷಂಟ್ಸ್ ಅಡ್ಮಿಟ್ ಆಗ್ತಾರೆ ಎಲ್ಲ ನೀವು ತಿಳ್ಕೋಬೇಕು. ಏನಾದ್ರು ಇದ್ರೆ ಆಮೇಲೆ ಡಿಸ್ಕಸ್ ಮಾಡ್ಬೇಕು. ಬರೀ ಬೋರಿಂದ ಸರ್ವೈವ್ ಆಗೋದಲ್ಲ. ರೆಗ್ಯುಲರ್ ಆಗಿ ನಾವು ಡೈಲಿ 4 hours 3 hours ವಾಟರ್ ಸರ್ವಿಸಸ್ ಕೊಡ್ತೀವಿ ಅಂತಾನೆ ಇವೆಲ್ಲ ಪೈಪ್ ಲೈನ್ ಮಾಡ್ತಾ ಇರೋದು, ಹೌದಲ್ವಾ? ಅರ್ಬನ್ ವಾಟರ್ ಸರ್ವಿಸಸ್ ಏನಂದ್ರೆ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ಲೇಬೇಕು ಅನ್ನೋ ಒಂದು ಕನ್ಸರ್ನ್ ಇಂದ ಅಲ್ವಾ ಮಾಡ್ತಾ ಇರೋದು. ಡೈಲಿ ಕೊಡ್ಬೇಕಾಗತ್ತೆ ನೀವು, ಏನ್ ಪ್ರಾವಿಷನ್ ಮಾಡ್ಬೇಕಾಗುತ್ತೆ. ಇವ್ರಿಗೆ ಒಂದು ನೋಟಿಸ್ ಹಾಕಿ, ಮೇನ್ ರೋಡ್ ಅಲ್ಲೆಲ್ಲ UGD ಸರ್ವಿಸಸ್ ನಾವು ಕೊಡಕ್ ಆಗಲ್ಲ ಅಂತಂದ್ರು. ಅವರಲ್ಲಿ ಯಾರನ್ನೋ ಫೋನಲ್ಲಿ ಮಾತಾಡಿದೀನಿ ಅಂತ ಅವ್ರು ಪದೇ ಪದೇ ಹೇಳ್ತಾ ಇದ್ರು. ನೀವು ಅಷ್ಟೇ ಕೌನ್ಸಿಲರ್ ಆಗಿ ಹೇಳ್ತಾ ಇದ್ರು, ಈ ತರ ಸ್ಟೇಟ್ ಹೈವೇ ಬಂದಾಗ, ಡಿಸ್ಟ್ರಿಕ್ಟ್ ರೋಡ್ ಬಂದಾಗ, ರೋಡ್ ಮಧ್ಯೆ ನೀವು ಇದು ಕೊಡಕ್ ಆಗಲ್ಲ, UGD ಕೊಡಕ್ ಆಗಲ್ಲ, ಎಲ್ಲೂ ಕೊಡಕ್ ಆಗಲ್ಲ. ಯಾರೋ ಒಬ್ರು ಇವತ್ತು ಪಬ್ಲಿಕ್ ಜಾಗ ಕೊಡ್ತಾರೆ, ಇನ್ ಸ್ವಲ್ಪ ದಿನ ಆದ್ಮೇಲೆ ಅವ್ನು ಅದನ್ನ ಮುಚ್ಚಿಸ್ತಾನೆ, ಅವ್ನ ಸೈಡ್ ಅಲ್ಲೇ ಮುಚ್ಚಿಸ್ತಾನೆ. ಇವತ್ತೇ ಅವ್ರು ಪರ್ಮನೆಂಟ್ ಆಗಿ ಪ್ಲಾನ್ ಮಾಡ್ಬೇಕು, ಹಿಂದೆ ಮಾಡ್ಕೋತಾರೋ ಮುಂದೆ ಮಾಡ್ಕೋತಾರೋ, ಈಗ ಅವ್ರು ಯೋಚನೆ ಮಾಡ್ಬೇಕು. ಯಾರು ಈ ಲೈನಲ್ಲಿ ಮನೆಗಳಿದ್ದಾರೆ ಅವ್ರು ಯೋಚನೆ ಮಾಡ್ಬೇಕು. ಇವತ್ತು ನೀವು ಕನ್ವಿನ್ಸ್ ಮಾಡ್ಬೋದು, ಅದಾದ್ಮೇಲೆ ಅವ್ರು ಮುಚ್ಚ ಹಾಕ್ಬೋದು. ನನ್ ಮನೆ ಹತ್ರ ಯಾಕೆ ಹೋಗ್ಬೇಕು, ಎಲ್ಲರದ್ದು ಬೈಕ್ ಯಾಕೆ ನಮ್ಮ ಮನೆ ಹತ್ರ ಹೋಗ್ಬೇಕು ಅಂತ ಮುಗಿಸ್ತಾರೆ. ಏನ್ ಪ್ರಾವಿಷನ್ಸ್ ಇದೆ ಅದು ಪ್ರೊವೈಡ್ ಮಾಡಿ, ಏನ್ ಸರ್ವಿಸಸ್ ಕೊಡ್ಬೋದು ಮಾಡಿ. ಸ್ಟೇಟ್ ಹೈವೇ ಟೌನ್ ಲಿಮಿಟ್ಸ್ ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಯುಟಿಲಿಟೀಸ್ ಅಂತಾನೆ ಒಂದು ಸ್ಪೇಸ್ ಬಿಡೋದು ಮಾಡ್ಕೋಬೇಕು. ಯಾಕಂದ್ರೆ ರೆಸಿಡೆನ್ಸ್ ಎಲ್ಲ ಇರುತ್ತೆ ಮೇಡಮ್, ಅವರಿಗೆ ನಾವು ಫ್ಯೂಚರ್ ಆಗಿ ನಾವ್ ಅದನ್ನ ಒಂದು ಡ್ರೈನ್ ಮಾಡ್ಕೊಂತೀವಿ, ರೈನ್ ವಾಟರ್ಗೆ ಡ್ರೈನ್ ಮಾಡ್ಕೋತೀವಿ ನಾವು. ನಾಟ್ ಫಾರ್ ಟ್ರೈನ್ ಮೇಡಮ್, ಇಲ್ಲ ಮೇಡಮ್, ಕೇಬಲ್ ಒಂದು ಟ್ರೈನ್ ತರ ಕೇಬಲ್ಸ್ ಎಲ್ಲ ಇರೋದಕ್ಕೆ ಪ್ರಾವಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಅಲ್ಲಿ ಒಂದು ಡ್ರೈನ್ ಮಾಡಿದೀವಿ, ಮೇನ್ ಡ್ರೈನ್ ಅದು. ಇದು ಚಿಕ್ಕದು ಒಂದು ಮಾಡ್ಕೊಂತೀವಿ, ಇದು ಪ್ರಾವಿಷನ್ಗೋಸ್ಕರ ಅದನ್ನ ಡಿಸ್ಕಸ್ ಮಾಡ್ಕೊಂಡು. ಅದು ಮತ್ತೆ ಇವ್ರಿಗೆ UGD ಕನೆಕ್ಷನ್ ಕೊಡೋದಕ್ಕಲ್ಲ, ಅದು ಅವರು ನಾವು ಡ್ರೈನ್ ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ಕೊಡೋಣ ಬಿಡಿ ಅಂತ ಅವ್ರು ಸುಮ್ಮನೆ ಇರ್ತಾರೆ. ನಾವು ಡ್ರೈನ್ ಮಾಡ್ಕೊಳ್ಳೋದು, ಕೇಬಲ್ಸ್ ಪೈಪ್ ಲೈನ್ ಇನ್ನೇನಿದೆ ಅದಕ್ಕೆ ಮಾಡೋದಕ್ಕೆ ಇವ್ರ ಜೊತೆ ಕುತ್ಕೊಂಡು ಅವ್ರು ಮಾತಾಡ್ತಾರೆ. ಅದೇನಾದ್ರೂ ಅವ್ರು ಏನ್ ಅನ್ಕೊಂತಾರೆ, ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲೋ ಒಂದು ಡ್ರೈನ್ ಇದೆ ಬಿಡಿ ಅದಕ್ಕೆ ಸರ್ವಿಸಸ್ ತಗೊಳ್ಳೋಣ ಅಂತ ಅವ್ರು ಹಾಗೆ ಇರ್ತಾರೆ. ಅವ್ರು ನೀವು ಎಜುಕೇಟ್ ಕೂಡ ಮಾಡಕ್ಕಾಗಲ್ಲ.
ಈಗ ನಮಗ್ ಗೊತ್ತಾಯ್ತು ರೋಡ್ ನಾವು ಯಾವ್ದು ಒಂದ್ ಬಿಲ್ಡಿಂಗ್ ಮುಟ್ಟದೆ ಎಷ್ಟು ರೋಡ್ ಮಾಡ್ಕೋಬಹುದು ಅಂತ ಗೊತ್ತಾಗಿದೆ. ಮತ್ತೆ ಇನ್ನೇನೇನ್ ಪ್ರೊವಿಷನ್ ಮಾಡ್ಕೋಬೇಕು, ಹೆಂಗು ಇದು ಸ್ಟೇಟ್ ಹೈವೇ ಅಂದ್ರೆ ಪ್ರೊವಿಷನ್ಸ್ ಇರುತ್ತಲ್ಲ ಏನೇನ್ ಮಾಡ್ಕೋಬೇಕು ಅಂತ ಅದಕ್ಕೆ ಪ್ಲಾನ್ ಮಾಡ್ತೀವಿ. ನಾವು ಪ್ಲಾನ್ ಮಾಡ್ಕೊಂತೀವಿ ಅದು ಎಲ್ಲಿವರೆಗೂ ರೋಡ್ ಬರ್ಬೇಕು, ಎಲ್ಲಿವರೆಗೂ ನಮಗ್ ಸ್ವಲ್ಪ ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಂತೀವಿ. ಯಾಕಂದ್ರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ಸ್ ಎಲ್ಲ ಬಂದ್ಬಿಟ್ಟಿರೋದ್ರಿಂದ ಅದರದೇ ಆದ ಪ್ಲಾನ್ ಮಾಡ್ಕೊಂತೀವಿ. ಮೆಸ್ಕಾಂ ಅವ್ರನ್ನ ಕರೀಲಿಲ್ಲ ನೋಡಿ, ಜೊತೆಯಲ್ಲೇ ಕೆಲಸ ಆಗ್ತಾ ಇದೆ. ಅವ್ರನ್ನು ಜೊತೆಲಿ ಕರ್ಕೊಬೇಕಾಗಿತ್ತು. ಏನದ ಈಗ ಗೊತ್ತಾಯ್ತಲ್ಲ, ನೀವು ನಿಮ್ಮ ಹಂತದಲ್ಲಿಂದ ಕ್ಲಾರಿಫಿಕೇಶನ್ ಮಾಡ್ಕೊಂಡು ಈಗ ಬಂದು ನಿಂತ್ಕೊಂಡು ಕೆಲಸ ನಿಂತ್ಕೊಂಡು 6 days ಮೇಲೆ ಕೆಲಸ, 7 days ಮೇಲೆ ಒಂದಿನ ಎಕ್ಸ್ಟ್ರಾ ಟೈಮ್ ಕೊಡಲ್ಲ. ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು. ನಗರಸಭೆಗೆ, PWDಗೆ, ನನ್ನ ಆಫೀಸ್ಗೆ 3 ಜಾಗದಲ್ಲಿ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಈ ಕಡೆ ರಂಡಿ. ನೀವು ಬರೋವಾಗ ಬೆಸ್ಕಾಂ ಅವ್ರನ್ನ ಕರೆಸ್ಬೇಕಾಗತ್ತೆ. ನೀವು ಮುಂಚೆ ತಿಳಿಸಿದ್ರೆ ಬೆಸ್ಕಾಮು ಮತ್ತೆ ನಮ್ಮ PWD ಅವರು, ನಗರಸಭೆಯವರು 3 ಇರ್ತಾರೆ. ನಿಮ್ಗೆ ಏನೇನ್ ಡೌಟ್ಸ್ ಇದೆ ಕ್ಲಾರಿಫೈ ಮಾಡಿದಾಗ ನೀವು ನಿಮ್ ಇಂಜಿನಿಯರ್ಸ್ಗೆ ಇಷ್ಟ ದಿನದಲ್ಲಿ ಕೆಲಸ ಮಾಡಿ ಅಂತ ನೀವು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಹೋಗ್ಬೋದು. ನೀವು ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. ಇವರೆಲ್ಲ ಬಂದ್ ಕೆಲಸ ಮಾಡಿದ್ರೇನೆ ನಿಮ್ ಕೆಲಸ ಆಗೋದು. ಈ ಕೇಬಲ್ ಸ್ವಲ್ಪ ಇರ್ಬೇಕು ಮೇಡಮ್. ಅದನ್ನೇ ಹೇಳ್ತಾ ಇದೀನಿ ನಾನು. ಇನ್ನೊಂದ್ಸತಿ ನಾನೀಗ ಅವ್ರಿಗೆ ಯಾವ ಬರ್ಬೇಕಂದ್ರೆ ಇವತ್ತು ವೇಟ್ ಮಾಡ್ತೀನಿ. ಆಯ್ತು, ಮಧ್ಯಾಹ್ನ ಕರ್ಸಿ. ಮಧ್ಯಾಹ್ನ ನೀವು ಅವ್ರ ಜೊತೆ ಇಲ್ಲೆಲ್ಲ ಓಡಾಡಿ, ನಾನು ರೂರಲ್ ಪಾರ್ಟ್ ಅಲ್ಲಿ 2 ಪ್ರೋಗ್ರಾಮ್ ಇದೆ ಮುಗಿಸ್ಕೊಂಡು ಬರೋ ಅಷ್ಟ್ರಲ್ಲಿ, ಇಲ್ಲಿ ತಾಲೂಕ್ ಆಫೀಸ್ ಹತ್ರ ಬರೋ ಅಷ್ಟ್ರಲ್ಲಿ ನೀವು ಇಲ್ಲಿ ಇರಿ. ಆಯ್ತು, ಅವ್ರನ್ನ ಕರ್ಕೊಂಡು ಬನ್ನಿ, ತೋರ್ಸಿರಿ ಅವ್ರಿಗೆ. ನಾವೀಗ ವಿಸಿಟ್ ಮಾಡಿರೋದೆಲ್ಲ ತೋರ್ಸಿರಿ.